ಸರ್ ನಮಸ್ಕಾರ. ಇಡೀ ರಾಜ್ಯ ಮೆಚ್ಚುವಂಥ ಒಂದು ಕೆಲಸ ಏನಂತಂದರೆ ಎಲ್ಲ ರೈತರನ್ನು ಕೂಡ ಒಗ್ಗೂಡಿಸಿ ರೈತರಿಗೆ ಪ್ರತಿಯೊಂದು ಕೂಡ ಪ್ರತಿದಿನ ಕಾರ್ಯಕ್ರಮಗಳನ್ನ ನೀಡ್ತಾ ಇರೋಂಥವ್ರು ತಾವು. ಮೈಸೂರು ಆಕಾಶವಾಣಿ ಅಂತಂದರೆ ಇಡೀ ರಾಜ್ಯದಲ್ಲೇ ಮನಮಾತಾಗಿರುವಂಥದ್ದು. ಅದರಲ್ಲಿ ತಾವು ಇಷ್ಟು ಮುಖ್ಯಸ್ಥರಾಗಿ ಇಷ್ಟು ಜವಾಬ್ದಾರಿ ತಗೊಂಡು ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ. ತಮ್ಮ ಅಭಿಪ್ರಾಯ ಸರ್? ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ 5 ನಿಮಿಷದ ರೈತರಿಗೆ ಸಲಹೆ, ಸಂಜೆ 35ರಿಂದ 40 ನಿಮಿಷಗಳ ಕೃಷಿ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ. ಯಾವುದೇ ಒಂದು ಮಾಧ್ಯಮ ತನ್ನ ಪ್ರೈಮ್ ಟೈಮಲ್ಲಿ ಕೃಷಿಯ ಬಗ್ಗೆ ಪ್ರಚಾರ ಮಾಡ್ತಾ ಇದೆ, ರೈತರ ಬಗ್ಗೆ, ಅನ್ನದಾತರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದೆ ಅಂತಂದರೆ ಅದು ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು ಆಕಾಶವಾಣಿ. ಆಕಾಶವಾಣಿ ಸ್ಥಾಪನೆ ಆದಾಗಿನಿಂದನೂ ಕೂಡ ಕೃಷಿಕರ ಬಗ್ಗೆ, ಕೃಷಿಕರ ಏಳಿಗೆ ಬಗ್ಗೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ. ಮೈಸೂರು ಆಕಾಶವಾಣಿ 1935ರಲ್ಲಿ ಆರಂಭವಾದಂತಹ ಸಂಸ್ಥೆ. ಈಗಾಗಲೇ 91 ವಸಂತವನ್ನು ಪೂರೈಸಿ 92ರ ವಸಂತದಲ್ಲಿ ಬರ್ತಾ ಇದೆ. ಕೃಷಿ ಕಾರ್ಯಕ್ರಮಗಳು ಶ್ರವ್ಯ ಮಾಧ್ಯಮದ ಮೂಲಕ ಪ್ರಸಾರ ಆದಾಗ ತಾಂತ್ರಿಕವಾದ ವಿಚಾರಗಳು ಅವರಿಗೆ ಅರಿವಾಗೋದಿಲ್ಲ. ತಾಂತ್ರಿಕವಾದ ವಿಚಾರಗಳನ್ನು ಹೇಳೋದಕ್ಕೆ ದೃಶ್ಯ ಮಾಧ್ಯಮ ಬೇಕು, ಪ್ರಾಯೋಗಿಕವಾದ ಶಿಕ್ಷಣ ರೈತರ ಜಮೀನಿನಲ್ಲಿ ನಡೀಬೇಕು. ಆ ದೃಷ್ಟಿಯಲ್ಲಿ ಮೈಸೂರು ಆಕಾಶವಾಣಿ ಶುರು ಮಾಡಿದಂತಹ ಕಾರ್ಯಕ್ರಮವೇ ಬಾನುಲಿ ಕೃಷಿ ಬೆಳಗು ಅನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ತಾನು ಮಾಡಿರುವಂತಹ ತಾಂತ್ರಿಕತೆಗಳನ್ನು ಬಂದಂತಹ ರೈತರಿಗೆ ಪರಿಚಯಿಸೋದ್ರ ಜೊತೆಗೆ ಅನ್ನದಾತ ಅನ್ನೋ ಹೆಸರಿಗೆ ಅನ್ವರ್ಥವಾಗೋ ರೀತಿಯಲ್ಲಿ ಬಂದಂತಹ ರೈತರಿಗೆ ಊಟವನ್ನು ಉಣಬಡಿಸ್ತಾನೆ. ಈ ಒಂದು ಕಾರ್ಯಕ್ರಮವನ್ನು ಸರಿಸುಮಾರು ನಾವು 2006ನೇ ಇಸ್ವಿಯಿಂದಲೂ ಕೂಡ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಅನೇಕ ರೈತರು ಪರಸ್ಪರ ಸಂಬಂಧಿಗಳಾಗಿದ್ದಾರೆ. ಒಂದು ಕುಟುಂಬದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬಹಳ ಪ್ರಧಾನವಾಗಿ ನಾವು ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶ, ಪಟ್ಟಣ ಪ್ರದೇಶಕ್ಕೆ ಹತ್ತಿರವಾಗಿದೆಯೋ ಅಂತಹ ಕಡೆಗಳಲ್ಲಿ ತುಂಬ ಜನ ಗ್ರಾಹಕ ಕುಟುಂಬಗಳು ಕೂಡ ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಅವರ ತಾಂತ್ರಿಕತೆಗಳನ್ನು ಪ್ರದರ್ಶನ ಮಾಡಿದ್ರೆ ಒಬ್ಬ ರೈತನನ್ನೇ ಮುಖ್ಯ ಅತಿಥಿಯನ್ನಾಗಿ ಕರೆಸಿ ಬೇರೆ ಭಾಗದಿಂದ ಅವರಿಂದ ಹಿತವಚನಗಳನ್ನು ಹೇಳಿಸ್ತೀವಿ. ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಮತ್ತು ನಮ್ಮ ಬಹಳ ದೊಡ್ಡ ಪರಿವರ್ತನೆಗೆ ಕಾರಣವಾಗಿರುವಂಥ ವಿಚಾರ ಅಂದರೆ ಕೃಷಿ ರತ್ನ ಅನ್ನುವಂಥ ಒಂದು ಪ್ರಶಸ್ತಿ. ಅದು ರೈತರಿಗೆ ಯಾವ ರೀತಿ ಖುಷಿ ಕೊಡುತ್ತೆ ಅಂದರೆ ಎಲ್ಲೋ ನನಗೆ ಭಾರತ ರತ್ನ ಪ್ರಶಸ್ತಿನೇ ಸಿಕ್ಕಿದೆಯೋ ಅನ್ನೋ ಮಟ್ಟಕ್ಕೆ ಅವರು ಖುಷಿ ಪಡೋದನ್ನು ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಜನ ಸಂಘಟಕರು ಒತ್ತಾಸೆಯಾಗಿ ನಿಂತು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದ್ರಿಂದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣಬಹುದು. ಅನೇಕ ಜನ ರೈತರು ಬೆಳೆದಿರುವಂತಹ ಉತ್ಪನ್ನಗಳನ್ನು, ಸಸಿಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ, ಪರಸ್ಪರ ಪರಿಚಯ ಮಾಡಿಕೊಂಡಿದ್ದಾರೆ ಮತ್ತು ಅವರ ಸಾಧನೆಗಳನ್ನು ಇನ್ನೊಬ್ಬರಿಗೆ ಹೇಳ್ತಾರೆ. ಒಟ್ಟಾರೆಯಾಗಿ ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯೋದಕ್ಕೆ ರೈತರ ಪ್ರೋತ್ಸಾಹನೇ ಕಾರಣ. ಏಕೆಂದರೆ ನಮ್ಮ ಜಮೀನಿನಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ರೈತರೇ ಬಂದು ಹೇಳಿದಾಗ ನಾವು ಅದಕ್ಕೊಂದು ಅವಕಾಶ ಮಾಡಿಕೊಡ್ತೀವಿ. ಮತ್ತು ಮಾಧ್ಯಮಗಳಲ್ಲಿ ಒಂದು ಮಾತಿದೆ, ಗಿವ್ ದ ಮೈಕ್ ಟು ದ ಫಾರ್ಮರ್ ಅಂತ. ಅಂದರೆ ನಿಜವಾಗಿಯೂ ನಾವು ಮೈಕನ್ನು ರೈತನಿಗೆ ಕೊಟ್ಬಿಟ್ಟಿದ್ದೀವಿ. ಅದು ಎಷ್ಟು ಚೆನ್ನಾಗಿ ರೈತನನ್ನು ಲೋಕಲ್ ಹೀರೋ ಮಾಡುತ್ತೆ ಅಂತಂದರೆ, ನಾವು ಒಂದು ಪ್ರಚಾರದ ಜಿಂಗಲ್ ಏನು ಮಾಡ್ತೀವಲ್ಲ ಅದರಲ್ಲಿ ರೈತನೇ ತನ್ನ ಜಮೀನಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಕಾರ್ಯಕ್ರಮ, ತಾವೆಲ್ಲ ಬನ್ನಿ ಅಂತ ಹೇಳಿ ಕರೀತಾನೆ. ಆಗ ಅದು ರೇಡಿಯೋದಲ್ಲಿ ಸುಮಾರು ಒಂದು 8-10 ಬಾರಿ ಪ್ರತಿನಿತ್ಯ ಪ್ರಸಾರ ಆದಾಗ ರೈತನೇ ಲೋಕಲ್ ಹೀರೋ ಆಗ್ಬಿಡ್ತಾನೆ. ಅವನಿಗೆ ಅಕ್ಕಪಕ್ಕದವರೆಲ್ಲ ಏನಪ್ಪ ನಿನ್ನ ಹೆಸರು ಇಷ್ಟೊಂದು ಸರಿ ಬರ್ತಾ ಇದೆ ಆಕಾಶವಾಣಿನಲ್ಲಿ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಸೊ ಒಂದು ರೈತಾಪಿ ಬದುಕಿನ ಘನತೆಯನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನ. ಎರಡನೇದು, ವ್ಯವಸಾಯದಲ್ಲಿ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ವ್ಯವಸಾಯ ಮಾಡ್ತಿರೋದ್ರಿಂದ ಈ ಒಂದು ಗುರುತಿಸುವಿಕೆ ಸಾಧ್ಯ ಆಗ್ತಿದೆ ಅನ್ನೋದು ಅವರ ಮಕ್ಕಳಿಗೆ ಅರಿವಾಗುವಂತಹ ವಿಚಾರ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕೌಟುಂಬಿಕ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರು ಎಲ್ಲ ಬಂದು ನೋಡಿದಾಗ ಆ ರೈತನಿಗೂ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಈಗ ಮನೇಲಿ ಫಂಕ್ಷನ್ ಮಾಡ್ತೀವಿ, ಬೇರೆ ತರಹದ ಕಾರ್ಯಕ್ರಮಗಳು ಮಾಡ್ತೀವಿ, ನೆಂಟರು ಬರ್ತಾರೆ, ಅದು ಬೇರೆ. ಆದರೆ ಇಲ್ಲಿ ಬರೋರು ಯಾರೂ ಕೂಡ ನೆಂಟರಲ್ಲ. ಎಲ್ಲೋ ದೂರದ ಊರುಗಳಿಂದ 6-7 ಜಿಲ್ಲೆಯಿಂದ ಜನ ಬಂದು ನೆಂಟಸ್ತಿಕೆಯನ್ನು ರೈತನ ಜೊತೆ ಬೆಳೆಸ್ತಾರೆ. ಇದು ಬಹಳ ವಿಶೇಷ. ಅಂದರೆ
ರೈತನೊಂದಿಗೆ ಬಂಧವನ್ನು ಬೆಸೆಯುವಂತಹ ಒಂದು ವೇದಿಕೆಯಾಗಿ ಈ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಆಕಾಶವಾಣಿ ಇದಕ್ಕೊಂದು ಕೆಟಲಿಸ್ಟ್ ಆಗಿದೆ ಅಷ್ಟೇ. ಆದರೆ ಇಡೀ ಕಾರ್ಯಕ್ರಮವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ನಡೆಸ್ತಾ ಇರುವಂಥವ್ರು ರೈತರೇ. ಇಲ್ಲಿ ರೈತರೇ ನಿರೂಪಕರು, ಅವರೇ ವಂದನಾರ್ಪಣೆ ಮಾಡೋರು, ಅವರೇ ಇನ್ವಿಟೇಷನ್ ಮಾಡಿಸ್ತಾರೆ, ಅವರೇ ಪ್ರಶಸ್ತಿಯನ್ನು ಕೊಡ್ತಾರೆ, ಅವರೇ ಪರಸ್ಪರ ಸನ್ಮಾನ ಮಾಡ್ಕೋತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿಯಲ್ಲಿ ಆದಾಯ ಇದೆ, ಕೃಷಿಯಲ್ಲಿ ಬದುಕನ್ನು ಕಟ್ಕೋಬೋದು ಅನ್ನೋ ಭರವಸೆಯನ್ನು ಪ್ರತಿಯೊಬ್ಬರು ಕಾರ್ಯಕ್ರಮ ಮುಗಿದ ಮೇಲೆ ತಗೊಂಡು ಹೋಗ್ತಾರೆ. ಅದು ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ವಿಶೇಷ. ಇದನ್ನು ಮೈಸೂರು ಆಕಾಶವಾಣಿ ಮಾಡ್ತಾ ಇದೆ ಅನ್ನೋದರಲ್ಲಿ ನನ್ನದೇನು ದೊಡ್ಡ ವಿಚಾರ ಇಲ್ಲ. ಈ ಸಂಸ್ಥೆ ನನಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆಕಾಶವಾಣಿಯ ಮೂಲಕ ರೈತರನ್ನು ನೇರವಾಗಿ ಬೆಸೆಯುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರದಿಂದ ಅಷ್ಟೇ ಇದು ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ವಂದನೆಗಳು, ನಮಸ್ಕಾರ. ಸರ್, ಹಾಗೇನೆ ಕೊನೆಯದಾಗಿ ಮಾಧ್ಯಮಗಳ ಯಾವ ಥರ ಇದಕ್ಕೆ ಪಾತ್ರ ವಹಿಸಬೇಕು ಅಂತೀರಾ ಸರ್? ಈಗಾಗಲೇ ನಾವು ಬಾನುಲಿ ಕೃಷಿಕರು ಅನ್ನುವಂತಹ ಏನು ಒಂದು ವರ್ಗವನ್ನು ಸೃಷ್ಟಿ ಮಾಡಿದ್ದೇವೆ. ಈ ಬಾನುಲಿ ಕೃಷಿಕರ ಜಮೀನಿನಲ್ಲಿ ಮಾಧ್ಯಮದವ್ರನ್ನೆಲ್ಲ ಕರ್ಕೊಂಡೋಗಿ ಮಾಧ್ಯಮಿಗಳ ಜೊತೆ ಬಾನುಲಿ ಕೃಷಿಕರ ಸಂವಾದ ಅಂತ ಮಾಡ್ತಾ ಇದ್ವಿ. ಮುಂದೇನೂ ಕೂಡ ಆಕಾಶವಾಣಿ ಮುಕ್ತವಾದ ಮನಸ್ಸನ್ನು ಹೊಂದಿದೆ. ಯಾವುದೇ ಮಾಧ್ಯಮ ನಮಗೆ ಬೆಂಗಾವಲಾಗಿ ಬಂದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಂದರೆ ನಾವು ತುಂಬ ಮುಕ್ತವಾಗಿ ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧ ಇದ್ದೀವಿ. ಯಾಕೆಂದರೆ ಇದು ಒಂದು ಜನರ ಚಳವಳಿ. ಅಂದರೆ ಎಲ್ಲರೂ ಕೂಡ ಇದರ ಜೊತೆ ಬಂದಾಗ ಮಾತ್ರ ಇದು ತನ್ನ ಗಮ್ಯವನ್ನು ಸೇರೋದಕ್ಕೆ ಸಾಧ್ಯ. ನಮ್ಮ ಆಶಯ ಏನು ಅಂತಂದರೆ ರೈತ ಘನತೆಯಿಂದ ಬದುಕಬೇಕು. ರೈತನಿಗೆ ಯಾವ ರೀತಿ ಮಾನ್ಯತೆ ಸಿಗ್ತಾ ಇದೆ ಆ ಮಾನ್ಯತೆ ಮುಂದಿನ ದಿನದಲ್ಲಿ ಬದಲಾಗಬೇಕು. ರೈತ ಮಕ್ಕಳು ತಮ್ಮ ಅಪ್ಪನನ್ನು ಅನುಸರಿಸಿ ಒಬ್ಬ ವೈದ್ಯನ ಮಗ ನಾನು ವೈದ್ಯನಾಗಬೇಕು, ಒಬ್ಬ ಇಂಜಿನಿಯರ್ ಮಗ ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಗೆ ಅಪೇಕ್ಷೆ ಪಡ್ತಾನೋ ಆ ತರಹ ಒಬ್ಬ ರೈತನ ಮಗ ನಾನು ಕೂಡ ಒಬ್ಬ ರೈತನಾಗಬೇಕು ಅಂತ ಅಪೇಕ್ಷೆ ಪಡಬೇಕು. ಮತ್ತು ಅನ್ನವೇ ಈ ಒಂದು ಬದುಕಿಗೆ ಮೂಲ ಅನ್ನೋ ಸತ್ಯ ಪ್ರತಿಯೊಬ್ಬರಿಗೂ ಅರಿವಾದಾಗ ರೈತಾಪಿ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಮಾಧ್ಯಮ ನಮ್ಮ ಜೊತೆ ಕೈ ಜೋಡಿಸೋಕೆ ಸಿದ್ಧ ಇದ್ದರೆ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತೀವಿ. ಯಾಕೆಂದರೆ ಪ್ರತಿಯೊಂದು ಮಾಧ್ಯಮನೂ ಈ ಕೆಲಸ ಮಾಡಬೇಕು. ಹಾಗಾಗಿ ರೈತರ ಬಗ್ಗೆ, ಕೃಷಿಯ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ಸಕಾರಾತ್ಮಕವಾದ ವಿಚಾರಗಳನ್ನು ಹೆಚ್ಚು ಹೆಚ್ಚು ಹಂಚಿಕೊಂಡ್ರೆ ಮಾಧ್ಯಮದಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಬರ್ತವೆ. ಇದನ್ನೇ ನಾವು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್.